ಎಜಿ ನ್ಯೂಸ್ಗೆ ಸ್ವಾಗತ. ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ಅಂಗವಾಗಿ ತಾಲೂಕಿನ ಸಂಗೊಳ್ಳಿ ಗ್ರಾಮ ಪಂಚಾಯಿತಿ ಆವರಣದ ಬಯಲು ಕುಸ್ತಿ ಕಣದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಸೋಮವಾರ ನಡೆದ ಪುರುಷರು ಮತ್ತು ಮಹಿಳೆಯರ ಹೊನಲು ಬೆಳಕಿನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಚೆಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳು ರೋಚಕವಾಗಿ ನಡೆದವು. ಅದೇ ರೀತಿಯಾಗಿ ಬದಲಾಗಿದ್ದಾರೆ ಪಠಾಣರು, ವಾಸಿಂ ಪಠಾಣ್ ಶಾಲೆ ಪುನಃ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಪ್ರಯತ್ನವನ್ನು ಮಾಡಿದರೆ ಕಾಂಗ್ರೆಸ್ ಮಾಡಿದರು. ನಿರ್ಣಯಿತರು ಕಾಯ್ತಾ ಇದ್ದಾರೆ. ನಿರ್ಣಯ ನೀಡಲು ಉತ್ತಮ ಖುಷಿ ಆಗ್ತಾ ಇದ್ದಾರೆ. ಕಾಮೇಶ್ ಪಾಟೀಲ್ ಕನ್ನಡಿ, ವಾಸಿಂ ಪಠಾಣ್ ಸಾಂಗ್ಲಿ ಒಂದರ ಕುಸ್ತಿಗಳಿಗೆ ಬರೋದಪ್ಪ. ಶಿವಯ್ಯ ಪೂಜಾರಿ ದಸರಾ ಟೆಂಟು ಪ್ರಶಸ್ತಿ ವಿಜೇತರು ಉದಯ್ ಕುಮಾರ್, ಉತ್ತರ ಪ್ರದೇಶ್. ಅವ್ರಿಗೆ ಮಂಜು ಹೋರಾಡಿ ಬಿಡಿಸಿ ಅವರಿಗೆ ಹರಿಯಾಣದ ಕುಸ್ತಿಪಟು ಉಚಿನ್ ಇದು ಸ್ಥಾವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಚಿನ್ ಹರಿಯಾಣ, ಉಚಿನ್ ದಹಿಯಾ ಹರಿಯಾಣ ರಾಷ್ಟ್ರ ಮಟ್ಟದಲ್ಲಿ ಪದಕ ವಿಜೇತ ಕುಸ್ತಿಪಟು ಅವರು. ಅವರು ಎದುರಾಗಿನೂ ಸಹ ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾರೆ. ಕುಸ್ತಿ ಕಣ ಹೂ ರಾಶಿಗಳಿಂದ ಕುಸ್ತಿಪಟುಗಳ ಶಕ್ತಿ ಪ್ರದರ್ಶನದಿಂದ ರಂಗೇರಿತು. ಪ್ರೇಕ್ಷಕ ಗ್ಯಾಲರಿಯಲ್ಲಿ ಕುಳಿತಿದ್ದ ಅಪಾರ ಸಂಖ್ಯೆಯ ಕುಸ್ತಿ ಪ್ರೇಮಿಗಳು ಸಿಳ್ಳೆ ಕೇಕೆ ಹಾಕಿ ಅಭಿಮಾನದ ಚಪ್ಪಾಳೆ ತಟ್ಟಿ ಪೈಲ್ವಾನರನ್ನ ಹುರಿದುಂಬಿಸಿದ್ದಾರೆ. ವಿಜಯಪುರ ಭೂತನಾಳ ತಾಂಡವ ಅಶೋಕ್ ವಾಲಿಕರ್ ತಂಡದ ಹಲಿಗೆ ವಾದನ ಕುಸ್ತಿ ಪಟುಗಳಿಗೆ ಪ್ರೇಕ್ಷಕರಿಗೆ ಹುಮ್ಮಸ್ಸು ನೀಡಿತು. ಹಳದಿ ರುಮಾಲು ಸುತ್ತಿಕೊಂಡಿದ್ದ ಯುವಕರು, ಹಿರಿಯರು ಕುಸ್ತಿ ಕಣದ ಸುತ್ತ ಓಡಾಡಿ ಕುಸ್ತಿಯನ್ನ ಯಶಸ್ವಿಗೊಳಿಸಿದ್ದಾರೆ. ಪುರುಷ ವಿಭಾಗದ ಮೊದಲ ಜೋಡಿ ಕುಸ್ತಿಯಲ್ಲಿ ಮಹಾರಾಷ್ಟ್ರ ಪೈಲ್ವಾನ್ ಬಾಲಾಜಿ ಮೆಟಕರ್ ಜೊತೆ ಸೆಣಸಿದ ಹರಿಯಾಣ ಪೈಲ್ವಾನ್ ವಿಪಿನ್ ದಹಿಯಾ ತುರುಸಿನ ಹೋರಾಟದಲ್ಲಿ ವಿಜಯಶಾಲಿಯಾದರು. ಎರಡನೇ ಜೋಡಿ ಕುಸ್ತಿಯಲ್ಲಿ ಪಂಜಾಬ್ ಪೈಲ್ವಾನ್ ಸತ್ವಲ್ ಸಿಂಗ್ ಜೊತೆ ಸೆಣಸಿದ ಹಾವೇರಿ ಕರ್ನಾಟಕ ಕೇಸರಿ ಪೈಲ್ವಾನ್ ಕಾರ್ತಿಕ ಕಾಟೆ ವಿಜಯಶಾಲಿಯಾದರು. ಮೂರನೇ ಜೋಡಿ ಕುಸ್ತಿಯಲ್ಲಿ ಮಹಾರಾಷ್ಟ್ರದ ಅಭಿಜಿತ್ ದೇವಕಾಟೆ ಜೊತೆ ಹೋರಾಡಿದ ಧಾರವಾಡ ಪೈಲ್ವಾನ್ ನಾಗರಾಜ್ ಬಸಿಡೋಣೆ ಗೆಲುವು ಸಾಧಿಸಿದ್ರು. ನಾಲ್ಕನೇ ಜೋಡಿ ಕುಸ್ತಿಯಲ್ಲಿ ಉತ್ತರ ಪ್ರದೇಶ ಉದಯ್ ಕುಮಾರ್ ಜೊತೆ ಸೆಣಸಿದ ಬೆಳಗಾವಿ ದಸರಾ ಕೇಸರಿ ಶಿವಯ್ಯ ಪೂಜಾರಿ ಗೆಲುವಿನ ನಗೆ ಬೀರಿದ್ದಾರೆ. ಐದನೇ ಜೋಡಿಯಲ್ಲಿ ದಾವಣಗೆರೆ ಬಸವರಾಜ್ ಪಾಟೀಲ್ ಜೊತೆ ಹೋರಾಡಿದ ಕಂಗ್ರಾಳಿ ಪರಶುರಾಮ್ ಜಾಧವ್ ತೀವ್ರ ಸೆಣಸಾಟ ನಡೆದು ಸಮಬಲ ಸಾಧಿಸಿದ್ರು. ಆರನೇ ಜೋಡಿಯಲ್ಲಿ ಸಾಂಗ್ಲಿಯ ವಾಸಿಂ ಪಠಾಣ್ ಜೊತೆ ಕಂಗ್ರಾಳಿ ಕಾಮೇಶ್ ಪಾಟೀಲ್ ಗೆಲುವಿನ ನಗೆ ಬೀರಿದ್ರು. ಪುರುಷ ವಿಭಾಗದಲ್ಲಿ ಒಟ್ಟು 33 ಜೋಡಿ ಕುಸ್ತಿಪಟುಗಳು ಸೆಣಸಾಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.